ಪಾಲಿಶ್ ಇದು ಯಾವುದು ಪಾಲಿಷ್ನ ನೀವು ಮಾಡಲ್ವಾ ಯಾವುದು? ನಿಮಗೆ ವುಡ್ ಫಿನಿಶ್ ಅಂತ ಬಂದಾಗ ನಾರ್ಮಲಾಗಿ ಫಸ್ಟಿಗೆ ಒಂದು ವುಡ್ಡನ್ನ ನಾವು ಫರ್ನಿಚರಿಗೆ ಏನೋ ಯೂಸ್ ಮಾಡಬೇಕು ಅಂತ ಬಂದಾಗ ಸೊ ಆ ವುಡ್ಡು ನಾವು ಕನ್ಸಿಡರ್ ಮಾಡ್ಬೋದು. ಯಾವ ಥರ ಕನ್ಸಿಡರ್ ಮಾಡ್ಬೋದು ಒಂದು ವುಡ್ಡು ಅಂತೇಳಿ? ಸೊ ಅದರೊಂದು ಲಕ್ಷಣ ಇರಬೇಕಲ್ಲ. ಫಾರ್ ಎಕ್ಸಾಂಪಲ್ ಇವರು ಅವ್ರ ಹೆಸರು ಮೋಹನ್ ಅಂತ ಇದ್ದಾರೆ, ಅವ್ರು ಮೋಹನ್ ಅಂತ ಕರೀಲಿಕ್ಕೆ ಅವ್ರಿಗೆ ಒಂದು ಇರಬೇಕಲ್ವಾ, ಐಡೆಂಟಿಟಿ ಬೇಕಲ್ವಾ. ಸೊ ಅದೇ ರೀತಿ ನಾವು ವುಡ್ಡಿಗೆ ಸೊ ಅದರಲ್ಲಿ ನಾವು ಒಂದು ಕಲರ್ ನೋಡ್ಬೋದು, ಕರೆಕ್ಟ್ ಅಲ್ವಾ, ಸ್ಟ್ರೆಂತ್ ನೋಡ್ಬೋದು, ಪ್ಯಾಟ್ರನ್ ಬರುತ್ತೆ ಅಂದರೆ ಗ್ರೈನ್ಸ್ ಬರುತ್ತೆ, ಸೊ ಅದನ್ನು ನಾವು ನೋಡ್ಬೋದು, ಹಾರ್ಡ್ನೆಸ್ ಬರುತ್ತೆ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಅದರಲ್ಲಿ ವಾಟರ್ ಕಂಟೆಂಟ್, ಓಕೆನಾ. ಸೊ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ನಮಗೆ ಅದು ಒಂದು ವುಡ್ ಅನ್ಸ್ಕೊಳ್ಳೋದು, ಕರೆಕ್ಟ್ ಅಲ್ವಾ. ಸೊ ಅವಾಗ ಮಾತ್ರ ನಾವು ಫರ್ನಿಚರಿಗೆ ಅದನ್ನು ನಾವು ನೋಡಿದಾಗ ವುಡ್ ಅನ್ಸ್ಕೊಳ್ಳೋದು. ಸೊ ನೆಕ್ಸ್ಟ್ ನಾವು ಒಂದು ವುಡ್ಡನ್ನು ನಾವು ಫರ್ನಿಚರ್ಗೆ ಯೂಸ್ ಮಾಡಬೇಕು ಅಂದಾಗ, ಓಕೆನಾ, ಫರ್ನಿಚರ್ಗೆ ಯೂಸ್ ಮಾಡಬೇಕು ಅಂದಾಗ ಸೊ ಅದನ್ನು ನಾವು ಟೋಟಲಾಗಿ 8 ಮಂತ್ಸ್ ನಾವು ಸೀಸನಿಂಗ್ ಮಾಡಬೇಕಾಗಿರತ್ತೆ. ಸೀಸನಿಂಗ್ ಹೌದು, ಒಣಗಬೇಕಾಗಿರತ್ತೆ, ಕರೆಕ್ಟ್, ಡ್ರೈ ಆಗಿರ್ಬೇಕಾಗತ್ತೆ. ಸೊ ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಸೊ ಇದಿಷ್ಟು ನಾವು ಅದರಲ್ಲಿ ಫುಲ್ಲು ಕೆಲವೊಂದು ಸರ್ತಿ ನಿಮಗೆ ಮಳೆಗಾಲದಲ್ಲಿ ಏನಿರುತ್ತೆ ಥಂಡಿ ಅಂದರೆ ನೀರನ್ನು ಹೀರ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಾದಮೇಲೆ ಚಳಿಗಾಲದಲ್ಲಿ ಸೊ ಅದನ್ನು ಸ್ವಲ್ಪ ಎಕ್ಸ್ಪೆಂಡ್ ಆಗುವಂಥದ್ದು ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಬೇಸಿಗೆಗಾಲದಲ್ಲಿ ಏನಿರುತ್ತೆ ಅದು ಫುಲ್ಲು ಡ್ರೈ ಆಗುವಂಥದ್ದು ಇರುತ್ತೆ. ಸೊ ಈ ಥರದ್ದು ಸೀಸನಿಂಗ್ ಆಗಬೇಕಾಗತ್ತೆ. ಸೊ ಅದೇ ನಿಮಗೆ ಫ್ಯಾಕ್ಟ್ರಿನಲ್ಲಿ ಸೊ ಇದು ಬಂದುಬಿಟ್ಟು ನಿಮಗೆ ನ್ಯಾಚುರಲ್ ಅಂತ ಆದರೆ ಸೊ ನಿಮಗೇನಾಗುತ್ತಂದರೆ ಸೊ ಅದನ್ನು ಒಂದು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಆ ಥರ ಡ್ರೈ ಮಾಡ್ತಾರೆ ಮಿಷಿನಲ್ಲಿ. ಇದು ಬಿಸಿ ನೀರು ಆ ಥರ ಇರುತ್ತಲ್ಲ, ಸೊ ಅದರಲ್ಲಿ ಹಾಕ್ಬಿಟ್ಟು ಡ್ರೈ ಮಾಡ್ತಾರೆ ನಿಮಗೆ, ಓಕೆನಾ. ಸೊ ಅದು ನಿಮಗೆ ಆಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಅದಕ್ಕೆ ಏನಂತ ಹೇಳಿ ಈಗ ಹೇಳಿದೆ ಸೀಸನಿಂಗ್ ಅಂತೇಳಿ ಕರಿತೇವೆ, ಓಕೆನಾ. ಸೊ ಈ ಥರ ನಾವು ಮಾಡೋದ್ರಿಂದ ಸೊ ಅದು ನಮಗೆ ಡ್ರೈ ಆಗುವಂಥದ್ದು ಇರುತ್ತೆ, ಹಾರ್ಡ್ನೆಸ್ಸು ಸ್ಟ್ರೆಂತ್ ಕೂಡ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ನೆಕ್ಸ್ಟು ಸೊ ನಮಗೆ ವುಡ್ಡಲ್ಲಿ 2 ಟೈಪ್ಸ್ ಆಫ್ ವುಡ್ ಇರುವಂಥದ್ದು ಇರುತ್ತೆ, ಹಾರ್ಡ್ ವುಡ್ಡು ಮತ್ತು ಸಾಫ್ಟ್ ವುಡ್ ಅಂತ ಇರುತ್ತೆ, ಓಕೆನಾ. ಸೊ ಹಾರ್ಡ್ ವುಡ್ ಅಂತ ಬಂದಾಗ ನಾವು ಡೈರೆಕ್ಟಾಗಿ ನಾವು ಒಂದು ಮರನ ಕಟಾವು ಮಾಡ್ಕೊಂಡ್ಬಿಟ್ಟು ಸೊ ಏನಾಗುತ್ತೆ ಅದು ಡ್ರೈ ಎಲ್ಲ ಆದಮೇಲೆ ಸೀಸನಿಂಗ್ ಎಲ್ಲ ಆದಮೇಲೆ ಫರ್ನಿಚರ್ಗೆ ನಾವು ಯೂಸ್ ಮಾಡ್ತೇವೆ. ಅದನ್ನು ನಾವು ಹಾರ್ಡ್ ವುಡ್ ಬಂದುಬಿಟ್ಟು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎರಡು ಕಡೆ ನಾವು ಯೂಸ್ನ ಮಾಡ್ತೇವೆ. ಅದೇ ಸಾಫ್ಟ್ ವುಡ್ ಅಂತ ಬಂದಾಗ ಸೊ ನಾವು ಹಾರ್ಡ್ ವುಡ್ನ ಏನು ಕಟ್ ಮಾಡುವಾಗ ನಮಗೆ ಪುಡಿ ಸಿಗುತ್ತೆ, ಗ್ಲೋ ಮಿಕ್ಸರ್ ಅಂತ ಬರುತ್ತೆ. ಆ ಪುಡಿನ ನಾವೇನು ಮಾಡ್ತೇವೆ ಇಂಟೀರಿಯರಿಗೆ ನಾವು ಯೂಸ್ನ ಮಾಡ್ತೇವೆ. ಅದರಲ್ಲಿ ನಾವು ತಯಾರಿಸೋ ಒಂದು ಪ್ಲೈವುಡ್ ಆಗಿರ್ಬೋದು, ಓಕೆನಾ. ಸೊ ಪ್ಲೈವುಡ್ ಅಂತೇಳಿ ಬರುತ್ತೆ. ಸೊ ಅದನ್ನು ನೋಡಿರ್ಬೋದು 4 ಸ್ಟೆಪ್ಸ್ ನಿಮಗೇನುತ್ತೆ ಪ್ರೆಸ್ಸಿಂಗಲ್ಲಿ ಕೂರಿಸಿರ್ತಾರೆ, ಕರೆಕ್ಟ್ ಅಲ್ವಾ. ಸೊ ಅದನ್ನು ನಾವು ಪ್ಲೈವುಡ್ ಅಂತೇಳಿ ಅದನ್ನು ನಾವು ಏನಿರ್ತೀವಿ ಪುಡಿಯಿಂದ ಮಾಡಿರ್ತೇವೆ. ವುಡ್ನ ಕಟ್ ಮಾಡುವಾಗ ಆ ಪುಡಿ ಸಿಗುವಂಥ ಇರುತ್ತೆ, ಅದನ್ನು ಆ ಪುಡಿಯಿಂದ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾವೇನಿರ್ತೀವಿ ಓನ್ಲಿ ಇಂಟೀರಿಯರ್ಗೆ ಮಾತ್ರ ಯೂಸ್ನ ಮಾಡ್ತೇವೆ. ಸೊ ಯಾಕಂದರೆ ಸ್ಟ್ರೆಂತ್ ಇರೋದು, ಎಕ್ಸ್ಟೀರಿಯರ್ಗೆ ಯೂಸ್ ಮಾಡಿದ್ರೆ ನಮಗೆ ಸ್ಟ್ರೆಂತ್ ಇರೋದಿಲ್ಲ. ಸೊ ಬೇಗ ಕೆಲವೊಂದು ಸತಿ ಕ್ರ್ಯಾಕ್ ಬರುವಂಥದ್ದು ಇರುತ್ತೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಓಕೆನಾ. ಸೊ ಹಾಗೆ ನೆಕ್ಸ್ಟು ಸೊ ಕೆಲವೊಂದು ನಾವು ನೋಡಿರ್ಬೋದು ಸಾಗುವಾನಿ ಆಗಿರುತ್ತೆ, ಹೊನ್ನೆ ಅಂತ ಬರುತ್ತೆ, ಈ ಕಡೆ ಒಂದು ಮರಗಳು ಸಿಗುವಂಥದ್ದು. ಈ ಥರದಲ್ಲಿ ನಾವು ಹಾರ್ಡ್ ವುಡ್ಗೆ ನಾವು ಸೇರಿಸುವಂಥದ್ದು ಇರುತ್ತೆ, ಓಕೆನಾ. ಸೊ ಅದೇ ನಾವು ಅಂತ ಬಂದಾಗ ನಿಮಗೆ ನಾನು ಗ್ರೈನ್ಸ್ ಅಂತ ಹೇಳಿದೆ. ಸೊ ಈ ಗ್ರೈನ್ಸ್ ಇರುತ್ತಲ್ಲ, ಸೊ ಇದು ಎಲ್ಲ ಮರಗಳಲ್ಲೂ ಇರುತ್ತೆ, ಓಕೆನಾ. ಎಲ್ಲ ಮರಗಳು ಇರುತ್ತೆ, ಆದರೆ ಕೆಲವೊಂದು ಮರಗಳಲ್ಲಿ ನಿಮಗೆ ಹೈಲೈಟ್ ಆಗಿ ಕಾಣಿಸುವಂಥದ್ದು ಇರುತ್ತೆ, ಕೆಲವೊಂದು ಮರಗಳು ನಿಮಗೆ ಹೈಲೈಟ್ ಆಗಿ ಕಾಣಿಸೋದಿಲ್ಲ, ಕರೆಕ್ಟ್ ಅಲ್ವಾ. ಸೊ ನಮಗೆ ಅವಾಗ ಏನಾಗುತ್ತೆ ನಮಗೆ ಕೆಲವೊಂದು ಸರ್ತಿ ನಿಮಗೆ ಹೈಲೈಟ್ ಆಗಿ ಕಾಣಿಸ್ಲಿಕ್ಕೆ ನಮಗೆ ಸ್ಟ್ರೈನರ್ ಆ ರೀತಿ ನಾವು ಯೂಸ್ನ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ನೋಡೋಣ. ಇದು ಬಂದುಬಿಟ್ಟು ನಮಗೆ ಸಾಲಿಡ್ ವುಡ್ ಅಂತೇಳಿ ಕರಿತೇವೆ, ಓಕೆನಾ. ಸೊ ಇದು ಸಾಲಿಡ್ ವುಡ್ನ ಫರ್ನಿಚರ್ಗಳು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವೆನಿಯರ್ ಪೇಪರ್. ಸೊ ಇದು ವೆನಿಯರ್ ಪೇಪರ್ ಅನ್ನೋದು ಬಂದುಬಿಟ್ಟು ನಮಗೆ ಸೊ ನಾವು ಮಿಷಿನ್ನಲ್ಲಿ, ಓಕೆನಾ, 1.5 mm, ಓಕೆನಾ, ಅಷ್ಟು ನಾವು ತಿನ್ನಾಗಿ, ಓಕೆನಾ, ಥರ ನಾವು ಕಟ್ ಮಾಡ್ತೇವೆ ಮಿಷಿನಲ್ಲಿ. ಕಟ್ ಮಾಡಿಬಿಟ್ಟು ನಾವು ಟೇಬಲ್ ಆ ಥರದಕ್ಕೆಲ್ಲ ಅಂಟಿಸುವಂಥದ್ದು ಇರುತ್ತೆ, ಓಕೆನಾ. ಸೊ ಈ ಥರ ನಾವು ಮಾಡಿಬಿಟ್ಟು ನಾವು ಫರ್ನಿಚರಿಗೆ ನಾವು ಯೂಸ್ ಮಾಡುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾವು ವೆನಿಯರ್ ಶೀಟ್ ಅಂತೇಳಿ ಕರಿತೇವೆ, HDF, ಓಕೆನಾ. ಸೊ ಹೈ ಡೆನ್ಸಿಟಿ ಪ್ಲೈವುಡ್ ಅಂತ ಬರುತ್ತೆ, ಮೀಡಿಯಮ್ ಡೆನ್ಸಿಟಿ ಪ್ಲೈವುಡ್ ಅಂತೇಳಿ ಬರುತ್ತೆ, ಓಕೆನಾ. ಸೊ ಇದನ್ನು ನಾವು ಯೂಸ್ನ ಮಾಡ್ಬೋದಾಗಿರುವಂಥದ್ದು ಇರುತ್ತೆ. ಸೊ ಇದಕ್ಕೆ ನಾವು ಯಾವ ಪಾಲಿಷ್ನ ಯೂಸ್ ಮಾಡ್ತೀವಿ ಅಂದರೆ ಸೊ ನಾವು ಎಂಪೋರಿಯೋ, ನಾರ್ಮಲ್, ಮೆಲಮೈನ್ ಆ ಥರದ್ದೆಲ್ಲ ಯೂಸ್ ಮಾಡೋದಿಲ್ಲ, ಯಾಕಂದರೆ ಇದರಲ್ಲಿ ಗ್ರೈನ್ಸ್ಗಳು ಇರೋದಿಲ್ಲ. ಸೊ ಇದು ನಾವು ಅದಕ್ಕೆ ಅದನ್ನು ಯೂಸ್ ಮಾಡಿದ್ವಿ ಅಂದರೆ ನಮಗೆ ಹೈಲೈಟ್ ಆಗಿ ಕಾಣಿಸುವಂಥದ್ದು ಇರುತ್ತೆ. ಇದನ್ನು ಬಂದುಬಿಟ್ಟು ನಾವು ಏನಂದರೆ PU ಪ್ಯಾಲೆಟ್ ಅಂತೇಳಿ ಬರುತ್ತೆ. ಸೊ ಆ ಥರ ನಾವು ಇದ್ರ ಮೇಲೆ ಯೂಸ್ನ ಮಾಡ್ಬೋದಾಗಿರುತ್ತೆ. ನೋಡ್ಬೋದು ಟೈಪ್ಸ್ ಆಫ್ ಸ್ಯಾಂಡಿಂಗ್ ಅಂತ ಬಂದಾಗ ಒಂದು ಹ್ಯಾಂಡ್ ಸ್ಯಾಂಡಿಂಗ್ ಬರುತ್ತೆ, ಓಕೆನಾ, ಬ್ಲಾಕ್ ಸ್ಯಾಂಡಿಂಗ್ ಬರುತ್ತೆ, ಆರ್ಬಿಟಲ್ ಸ್ಯಾಂಡಿಂಗ್ ಅಂತೇಳಿ ಬರುತ್ತೆ, ಓಕೆನಾ. ಟೈಪ್ಸ್ ಆಫ್ ಸ್ಯಾಂಡಿಂಗಲ್ಲಿ 3 ಟೈಪ್ ಸ್ಯಾಂಡಿಂಗ್ ಬರುವಂಥದ್ದು ಇರುತ್ತೆ, ಓಕೆನಾ. ಹ್ಯಾಂಡ್ ಸ್ಯಾಂಡಿಂಗು, ಓಕೆನಾ, ಬ್ಲಾಕ್ ಸ್ಯಾಂಡಿಂಗು, ಆರ್ಬಿಟಲ್ ಸ್ಯಾಂಡಿಂಗ್ ಅಂತೇಳಿ ಬರುತ್ತೆ. ಸೊ ಹಾಗೆ
ನಮಗೆ ಇದರಲ್ಲಿ ಡಿಫ್ರೆನ್ಸ್ ಏನು ಅಂತ ಬಂದಾಗ ಹ್ಯಾಂಡ್ ಸ್ಯಾಂಡಿಂಗ್ ನಾವು ನಮಗೆ ಇದು ಮಿಷಿನ್ ಇಲ್ಲದೆ ಇರುವಾಗ ನಾವು ನೋಡ್ತೀವಿ ಕೈಯಲ್ಲಿ ಸ್ಯಾಂಡಿಂಗ್ ಮಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ನಮಗೆ ಏನಾಗುತ್ತೆ ಅಂಡ್ಯುಲೇಷನ್ ಜಾಸ್ತಿ ಆಗ್ತಾ ಇತ್ತು, ಅಂದರೆ ಉಬ್ಬು ತಗ್ಗುಗಳು ನಮಗೆ ಜಾಸ್ತಿ ಆಗ್ತಿತ್ತು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಒಂದು ವುಡ್ ಪ್ಲೈವುಡ್ ಅಂತಾರೆ ಅಥವಾ ಏನೋ ಒಂದು ಮರದ್ದು ಇದು ಪ್ಲೀಸ್ ಅಂದರೆ ತೊಗೊಳೋಣ, ಓಕೆನಾ? ಸೊ ಇದನ್ನು ನಾವು ಸ್ಯಾಂಡ್ ಮಾಡುವಾಗ ಡೈರೆಕ್ಟ್ ನಾವು ಪ್ರೆಸ್ ಮಾಡ್ತೀವಲ್ಲ, ಇದೇ ನಮಗೆ ಕಂಟಿನ್ಯೂ ಆಗ್ತಾ ಹೋಗಲ್ಲ. ಇಲ್ಲೇ ಸ್ಯಾಂಡ್ ಮಾಡೋದು ಪ್ರೆಸ್ ಮಾಡ್ತೀವಲ್ಲ, ಅಂದರೆ ನಾವು ಇಲ್ಲಿ ಪವರ್ ಹಾಕುವಂಥದ್ದು ನಮಗೆ ಕಂಟಿನ್ಯೂ ಆಗ್ತಾ ಹೋಗಲ್ಲ. ಅವಾಗ ಏನಾಗುತ್ತೆ ನಮಗೆ ಅಂಡ್ಯುಲೇಷನ್ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ. ಉಬ್ಬು ತಗ್ಗು ಕೆಲವೊಂದು ಕಡೆ ಏನು ಸ್ಯಾಂಡ್ ಮಾಡುವಾಗ ಜಾಸ್ತಿ ಮೆಟಲ್ ಹೋಗುವಂಥದ್ದು ಇರುತ್ತೆ. ಸೊ ಈ ಥರದ್ದು ಬರುವಂಥದ್ದು ಇರುತ್ತೆ, ಅವಾಗ ನಮಗೆ ಅಂಡ್ಯುಲೇಷನ್ ಕ್ರಿಯೇಟ್ ಆಗುವಂಥದ್ದು ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬ್ಲಾಕ್ ಸ್ಯಾಂಡಿಂಗ್. ಸೊ ಬ್ಲಾಕ್ ಸ್ಯಾಂಡಿಂಗ್ ಅಂತ ಬಂದಾಗ ನಾವು ಏನು ಸ್ಯಾಂಡಿಂಗ್ ಪೇಪರ್ನಲ್ಲಿ ನಿಮಗೆ ವುಡನ್ನ ಬ್ಲ್ಯಾಕ್ ಇಟ್ಬಿಟ್ಟು, ಓಕೆನಾ, ವುಡನ್ನ ಪೀಸ್ ಇಟ್ಬಿಟ್ಟು ನಾವು ಸ್ಯಾಂಡಿಂಗ್ನ ಮಾಡುವಂಥದ್ದು ಇರುತ್ತೆ. ಸೊ ಅದಾದಮೇಲೆ ಆರ್ಬಿಟಲ್ ಸ್ಯಾಂಡಿಂಗ್ ಅಂತ ಬಂದಾಗ ಮಿಷಿನ್ನಲ್ಲಿ ನಾವು ಸ್ಯಾಂಡಿಂಗ್ನ ಮಾಡುವಂಥದ್ದು ಇರುತ್ತೆ, ಓಕೆನಾ? ಸೊ ಈ ಥರ ಇರುವಂಥದ್ದು ಇರುತ್ತೆ. ಸೊ ಇನ್ನೊಂದು ನಿಮಗೆ ಸ್ಯಾಂಡಿಂಗ್ ಪೇಪರ್, ಓಕೆನಾ? ಸೊ ನಿಮಗೆ 80ಇಂದ ನಿಮಗೆ 2000 ತನಕ ನಿಮಗೆ ಸ್ಯಾಂಡಿಂಗ್ ಪೇಪರ್ ಬರುವಂಥದ್ದು ಇರುತ್ತೆ. ಇದರ ಡಿಫ್ರೆನ್ಸ್ ಏನು ಅಂದರೆ, ಸೊ ನಿಮಗೆ 80 ಪೇಪರ್ ಅಂದರೆ ನಿಮಗೆ ನಂಬರ್ಸ್ ಕಮ್ಮಿ ಇರುವಾಗ ನಿಮಗೆ ರಫ್ನೆಸ್ಸು ಜಾಸ್ತಿ ಇರುವಂಥದ್ದು ಇರುತ್ತೆ, ಓಕೆನಾ? ಸೊ ಅದೇ ನಮಗೆ ನಂಬರ್ಸ್ ಜಾಸ್ತಿ ಆದಾಗ ನಿಮಗೆ ಸ್ಮೂತ್ನೆಸ್ ಕೂಡ ಬರುವಂಥದ್ದು ಇರುತ್ತೆ, ಓಕೆನಾ? ಸೊ ನೆಕ್ಸ್ಟು ನಾವು ನೋಡೋದಾದರೆ ಸೊ ಟರ್ಮಿ ಶೀಲ್ಡ್, ಓಕೆನಾ? ಸೊ ನಿಮಗೆ ಟರ್ಮಿ ಶೀಲ್ಡ್ ಅಂತ ಬರೋದು, ಇದನ್ನ ಏನಕ್ಕೆ ಯೂಸ್ ಮಾಡ್ಬೋದು, ಯಾರಿಗಾರು ಐಡಿಯಾ ಇದೆಯಾ? ಟರ್ಮಿ ಶೀಲ್ಡ್ ಏನು ಸರ್? ಹುಳ ಹಿಡಿಯಬಾರ್ದಂತ, ಕರೆಕ್ಟ್. ಇದು ಬಂದ್ಬಿಟ್ಟು ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.